ಓಂ ಶಾಂತಿ. ಡೇಟ್ ಆಗಿದೆ 7 ಫೆಬ್ರವರಿ 1975. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಂತುಷ್ಟತಾ ಹಿ ಸಂಪೂರ್ಣತಾ ಕಿ ನಿಶಾನಿ ಹೇ. ಸಂತುಷ್ಟತೆ ಸಂಪೂರ್ಣತೆಯ ಸಂಕೇತ. ನಾನು ಆತ್ಮ ಸಂಪೂರ್ಣ ಆಗಿದ್ದೀನಿ ಅಂತಂದರೆ ನಾನು ಯಾವಾಗಲೂ ಸಂತುಷ್ಟ ಆಗಿರ್ತೀನಿ ಅಂತ ಹೇಳ್ತಾರೆ ಬಾಬಾ. सर्व आत्माओं के प्रति स्नेह जगाने वाले सर्व हितकारी ಶಿವ ಬಾಬಾ ಬೋಲೆ. ಸರ್ವ ಆತ್ಮಗಳ ಪ್ರತಿಯಾಗಿ ಸ್ನೇಹವನ್ನು ಹೆಚ್ಚಿಸುವಂತಹ ಸರ್ವರ ಹಿತಕಾರಿಯನ್ನು ಬಯಸುವ ಶಿವ ಬಾಬಾ ಹೇಳ್ತಾರೆ, ಅಭಿ ಇಸ್ ಸಮಯ अपने ಫೀಚರ್ಸ್ और ಫ್ಯೂಚರ್ को जान सकते हो. ಈಗ ಈ ಸಮಯದಲ್ಲಿ ತಮ್ಮ ತಮ್ಮ ಲಕ್ಷಣಗಳನ್ನು ಮತ್ತು ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಏನು. जितना जितना समय के समीप जा रहे हो, समय के प्रमाण अपनी संपूर्णता की निशानियाँ अनुभव में आती है. ಎಷ್ಟೆಷ್ಟು ಸಮಯ ಸಮೀಪ ಬರ್ತಾ ಇದೆಯೋ ಸಮಯಕ್ಕೆ ಪ್ರಮಾಣವಾಗಿ ಸಮಯಕ್ಕನುಸಾರವಾಗಿ ಸಂಪೂರ್ಣತೆಯ ನಿಶಾನಿಯ ಸಂಪೂರ್ಣತೆಯ ಸಂಕೇತ ಅನುಭವ ಆಗ್ತಿದೆ ಏನು ಅಂತ ಹೇಳ್ತಾರೆ ಬಾಬಾ. ಸಂಪೂರ್ಣತೆಯ ಅನುಭವ ಏನಂತ ಹೇಳಿದ್ರು ಬಾಬಾ? ನಿಶಾನೆ ಸಂತುಷ್ಟತಾ. ಸಂಪೂರ್ಣತಾ ಕಿ ಮುಖ್ಯ ನಿಶಾನಿಯ ಕೌನ್ಸಿ ಹೇ. ಸಂಪೂರ್ಣತೆಯ ಮುಖ್ಯ ಸಂಕೇತ ಏನಾಗಿದೆ? ಆತ್ಮ ಸಂಪೂರ್ಣತಾ ಕೋ ಪಾ ರಹಿ ಹೇ. ಯಹ ಮುಖ್ಯ ಕಿಸ್ ಬಾತ್ ಮೇ ಸಬ್ಕೋ ಅನುಭವ ಹೋತಾ ಹೇ. ನಾನು ಆತ್ಮ ಸಂಪೂರ್ಣತೆಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನೋದು ಈ ಮಾತು ಯಾವ ಮಾತಿನಲ್ಲಿ ಅನುಭವ ಆಗ್ತದೆ? ಮುಖ್ಯ ಬಾತ್ ಯಹ ಹೈ ಕಿ ಐಸಿ ಆತ್ಮ ಸದಾ ಸ್ವಯಂ ಸೆ सर्व सब्जेक्ट्स में संतुष्ट रहने का अनुभव करेगी और साथ साथ अन्य आत्माएं भी उनसे सदा संतुष्ट रहेगी. ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಸಂಪೂರ್ಣತಾ ಅಂದರೆ ಏನು ಅಂತ ಹೇಳ್ತಾರೆ ಬಾಬಾ. ಆತ್ಮ ಯಾವಾಗಲೂ ಸ್ವಯಂನಿಂದ ಮತ್ತು ಎಲ್ಲ ವಿಷಯಗಳಲ್ಲಿ ಸಂತುಷ್ಟ ಅನುಭವ ಮಾಡ್ತಾ ಇರ್ತದೆ. ಜೊತೆಗೆ ಅನ್ಯ ಆತ್ಮಾಯೇ ಭೀ. ಬಾಬಾ ಹೇಳ್ತಾರೆ, ಯಾವ ಆತ್ಮಗಳು ಸಂಪೂರ್ಣ ಆಗಿರ್ತವೆ ಸ್ವತಃ ಸಂತುಷ್ಟ ಇರ್ತಾರೆ ಮತ್ತು ಅವರನ್ನು ನೋಡಿದಂತಹ ಆತ್ಮಗಳು ಕೂಡ ಸದಾ ಸಂತುಷ್ಟ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ನಾವಷ್ಟೇ ಸಂತುಷ್ಟ ಇರೋದಿಲ್ಲ, ನಮ್ಮನ್ನು ನೋಡಿದಂತಹ ನಮ್ಮ ಸಂಪರ್ಕದಲ್ಲಿ ಬಂದಂಥ ಆತ್ಮಗಳು ಕೂಡ ಖುಷಿ ಅನುಭವಿಸಿದ್ರೆ ತಿಳ್ಕೋಬೇಕು ನಾವು ಸಂಪೂರ್ಣತೆಯ ಸಮೀಪ ಇದ್ದೀವಿ ಅಂತ. ತೋ ಸಂತುಷ್ಟತಾ ಹಿ ಸಂಪೂರ್ಣತಾ ಕಿ ನಿಶಾನಿ ಹೇ. ಮತ್ತೆ ಬಾಬಾ ಹೇಳ್ತಾರೆ, ನಿಮ್ಮ ಸಂತುಷ್ಟತೆಯೇ ನಿಮ್ಮ ಸಂಪೂರ್ಣತೆಯ ನಿಶಾನಿದೆ. जितना जितना सर्व आत्माओं की संतुष्टता का आशीर्वाद व सूक्ष्म स्नेह तथा सहयोग का मिले, इससे समझो कि इतना संपूर्णता के समीप आए हैं. कमाल इसमें है अंतर बाबा. जितना जितना सर्व आत्माओं की संतुष्टता का आशीर्वाद. ಬಾಬಾ ಹೇಳ್ತಾರೆ, ನಾನೆಷ್ಟು ಸಂತುಷ್ಟ ಆಗಿರ್ತೀನೋ ನನ್ನನ್ನು ನೋಡಿ ಇನ್ನೊಂದು ಆತ್ಮ ಸಂತುಷ್ಟ ಆಯಿತು ಅಂತಂದ್ರೆ ಅಲ್ಲಿಗೆ ಆ ಆತ್ಮನ ಆಶೀರ್ವಾದ ಸೂಕ್ಷ್ಮವಾಗಿ ನನಗೆ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. सूक्ष्म स्नेह तथा सहयोग का हर मिले, हर समय रिस्पॉन्स मिले, इससे समझे कि इतना संपूर्णता के समीप आए हैं. कमाल इसमें है. ಬಾಬಾ ಹೇಳ್ತಾರೆ, ನಾನು ಎಷ್ಟೆಷ್ಟು ಸಂತುಷ್ಟ ಆಗಿರ್ತೀನೋ ನನ್ನ ನೋಡಿ ಉಳಿದವರು ಸಂತುಷ್ಟ ಆದರೆ ಅವರಿಂದ ನನಗೆ ಸೂಕ್ಷ್ಮವಾಗಿ ಆಶೀರ್ವಾದ ಸಿಗ್ತದೆ. ಈ ಥರ ನೀವು ಎಲ್ಲ ಅನುಭವ ಮಾಡ್ತಿದ್ರೆ ನೀವು ಸಂಪೂರ್ಣತೆ ಕಡೆಗೆ ಸಮೀಪ ಬಂದಿದ್ದೀರಾ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಕಮಾಲ್ ಇದರಲ್ಲಿ ಇದೆ. ಕೈಸೆ ಭೀ ಸಂಸ್ಕಾರೋ ವಾಲಿ असंतुष्ट रहने वाली आत्मा संपर्क में आए, वह भी संपर्क में यह अनुभव करे कि मैं अपने संस्कारों के कारण ही असंतुष्ट रहती हूँ, लेकिन इन विशेष आत्माओं में मेरे प्रति स्नेह व सहयोग की और रहम दिल की शुभ भावना सदा नजर आती है. बाबा ಹೇಳ್ತಾರೆ, कैसे भी संस्कार वाले असंतुष्ट रहने वाली आत्मा, ಆ ಆತ್ಮ ಎಂಥ ಸಂಸ್ಕಾರದಾದರೂ ಇರಲಿ
असंतुष्ट आत्मा ನಮ್ಮ ಸಂಪರ್ಕದಲ್ಲಿ ಬಂದಾಗ ವಹ ಭೀ ಸಂಪರ್ಕ ಮೇ ಯಹ ಅನುಭವ ಕರೆ, ನಮ್ಮ ಸಂಪರ್ಕದಲ್ಲಿ ಬಂದಾಗ ಅದು ಅನುಭವ ಮಾಡಬೇಕು. ಏನು ಅಂತಂದರೆ ಮೇ ಅಪನೇ ಸಂಸ್ಕಾರಕ್ಕೆ ಕಾರಣ, ಅದಕ್ಕೆ ಅನಿಸ್ಬೇಕು ನನ್ನ ಸಂಸ್ಕಾರಗಳಿಂದ ನಾನು ಯಾವಾಗಲೂ ಅಸಂತುಷ್ಟ ಇರ್ತೀನಿ. ಆದರೆ ಈ ವಿಶೇಷ ಆತ್ಮಗಳಲ್ಲಿ ನನ್ನ ಪ್ರತಿಯಾಗಿ ಸ್ನೇಹ ಮತ್ತು ಸಹಯೋಗ, ನನ್ನ ಮೇಲೆ ದಯಾ ಕರುಣೆ ಎಲ್ಲ ಇದೆ. ಈ ಶುಭ ಭಾವನೆ ಸದಾ ಅವ್ರಿಗೆ ಏನಾಗಬೇಕು, ಅನಿಸ್ಬೇಕು ಅವ್ರಿಗೆ. ಅರ್ಥಾತ್ ವಹ ಅಪ್ನಿ ಹಿ ಕಮ್ಜೋರಿ ಮೆಹಸೂಸ್ ಕರೆ, ಅವ್ರಿಗೆ ಅನಿಸ್ಬೇಕು ತಮ್ಮ ತಪ್ಪು. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ದರ್ಪಣ್ ಬನೋ ದೂಸರೋಂ ಕೋ ಭಿ ದರ್ಪಣ್ ಬನೋ. ಅಂದರೆ ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬೇಕು ನನ್ನ ತಪ್ಪಿದೆ ಅಂತ. ಅರ್ಥಾತ್ वह अपनी ही कमजोरी महसूस करे, वह कंप्लेंट यह न निकाले कि यह निमित्त बनी हुई आत्माएं मुझ आत्मा को संतुष्ट नहीं कर सकती. ಹೇಳ್ತಾರೆ ಪಾಪ, ವಹ ಕಂಪ್ಲೇಂಟ್ ಯಹ ನ ನಿಕ್ಲೆ, ಆ ಆತ್ಮ ನನ್ನ ಪ್ರತಿಯಾಗಿ ಯಾವುದೇ ಕಂಪ್ಲೇಂಟ್ ಬರಬಾರ್ದು. ಇವರು ನಿಮಿತ್ತ ಆಗಿದ್ದಾರೆ, ಇವು ನಿಮಿತ್ತ ಬನಿ ಹುಯಿ ಆತ್ಮಾಯೇ, ನಿಮಿತ್ತ ಆಗಿರುವಂಥ ಆತ್ಮಗಳು ಮುಜ ಆತ್ಮಕ್ಕೂ, ನಾನಾತ್ಮನನ್ನು ಸಂತುಷ್ಟ ನಹಿ ಕರ್ ಸಕ್ತಿ, ಇವರೆಂದು ನನ್ನನ್ನು ಸಂತುಷ್ಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ सर्व आत्माओं द्वारा ऐसी संतुष्ट मणि का सर्टिफिकेट प्राप्त हो. ಅದರ ಅರ್ಥ ಏನು, ಎಲ್ಲ ಆತ್ಮಗಳಿಂದ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗಬೇಕು. ಅಲ್ಲಿಗೆ ನಿಮಗೇನು ಸಿಕ್ಕ ಹಾಗೆ, ಸಂತುಷ್ಟ ಮಣಿ ಅಂತಕ್ಕಂಥ ಸರ್ಟಿಫಿಕೇಟ್ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತಬ್ ಕಹೆಂಗೆ ಕಿ ಯಹ ಸಂಪೂರ್ಣತಾಕ್ಕೆ ಸಮೀಪ ಹೇ. ಆವಾಗ ನಿಮ್ಗೇನು ಹೇಳ್ತಾರೆ, ಸಂಪೂರ್ಣತೆಯ ಸಮೀಪ ಬಂದಿದ್ದೀರಾ. जितनी संपूर्णता भरती जाएगी उतनी ही सर्व आत्माओं की संतुष्टता भी बढ़ती जाएगी. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಎಷ್ಟೆಷ್ಟು ಸಂಪೂರ್ಣತೆ ಬರ್ತಾ ಹೋಗ್ತದೋ ಅಷ್ಟು ಎಲ್ಲ ಆತ್ಮಗಳು ಸಂತುಷ್ಟತೆ ಹೆಚ್ಚಾಗ್ತಾ ಹೋಗ್ತದೆ. सर्व को संतुष्ट करने का मुख्य साधन कौन सा है? ಎಲ್ಲರನ್ನ ಸಂತುಷ್ಟ ಮಾಡ್ತಕ್ಕಂಥ ಮುಖ್ಯ ಸಾಧನ ಯಾವುದಾಗಿದೆ? हर एक ने बताया, ಎಲ್ಲರೂ ಹೇಳಿದರು. यह सब बातें भी आवश्यक तो है, ಎಲ್ಲ ಮಾತುಗಳ ಅವಶ್ಯಕತೆ ಇದೆ. यह सब बातें परिस्थिति में प्रैक्टिकल करने की है, ಎಲ್ಲ ಮಾತುಗಳು ಪರಿಸ್ಥಿತಿನಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕಾಗ್ತದೆ. मुख्य बात यह है कि जैसा समय जैसी परिस्थिति, जिस प्रकार की आत्मा सामने हो वैसा अपने को मोल्ड कर सके. ಮುಖ್ಯ ಮಾತು ಏನು ಅಂತಂದರೆ, ಎಂಥ ಸಮಯ ಇದೆ, ಅಂಥ ಪರಿಸ್ಥಿತಿನಲ್ಲಿ ಯಾವ ಪ್ರಕಾರದಿಂದ ಆತ್ಮನನ್ನು ಸಾಮ್ನೆ ಹೋ ಎದುರುಗಡೆ ಇರ್ತದೋ ವೈಸಾ ಅಪನೇಕೋ ಮೋಲ್ಡ್ ಕರ್ಸಕ್ಕೆ, ಅದರ ತಂತಾನೇ ಆ ಆತ್ಮ ಏನಾಗಬೇಕು, ಚೇಂಜ್ ಆಗಬೇಕು. ನಿಮ್ಮ ನೋಡಿದ ತಕ್ಷಣ ಅಪನೇ ಸ್ವಭಾವ ಅವ್ರ ಸಂಸ್ಕಾರಕ್ಕೆ ವಶೀಭೂತ ನ ಹೋ, ಅದಕ್ಕೆ ತನ್ನ ಸ್ವಭಾವದ ಸಂಸ್ಕಾರದಕ್ಕೇ ವಶೀಭೂತ ಆಗಬಾರ್ದು, ಚೇಂಜ್ ಆಗಬೇಕು. स्वभाव अथवा संस्कार ऐसे अनुभव में हो जैसे स्थूल रूप में, ಸ್ವಭಾವ ಮತ್ತು ಸಂಸ್ಕಾರ ಈ ಥರ ಅನುಭವ ಆಗಬೇಕು. ಹೇಗೆ? ಸ್ಥೂಲ ರೂಪದಲ್ಲಿ. ಜೈಸಾ ಸಮಯ ವೈಸಾ ರೂಪ, ಸಮಯ ಹೇಗೋ ಆ ಥರ ರೂಪ ಹಾಕೋಬೇಕು. ಜೈಸಾ ದೇಶ್ ವೈಸಾ ವೇಷ್ ಬನಾಯ ಹೇನಾ. ಜೈಸಾ ದೇಶ ಹೆಂಗಿದೆಯೋ ಹಾಗೆ ಏನಿದೆ, ವೇಷನೂ ಕೂಡ ಇದೆ. ಐಸಾ ಸಹಜ ಅನುಭವ ಹೋತಾ ಹೇ, ಈ ಥರ ಅನುಭವ ಆಗ್ತಿದೆ. ಏನು ಅಲ್ಲಿ ಎಂಥ ಸಮಯ ಇದೆಯೋ ಅಂಥ ಡ್ರೆಸ್ ಹಾಕ್ಕೋಬೇಕು. ಅಂದರೆ ಎಲ್ಲಿ ಅಶಾಂತಿ ಇರ್ತದೋ ಅಲ್ಲಿ ಶಾಂತಿ ಡ್ರೆಸ್ ಹಾಕಬೇಕು, ಎಲ್ಲಿ ದುಃಖ ಇದೆಯೋ ಅಲ್ಲಿ ಸುಖದ ಡ್ರೆಸ್ ಹಾಕ್ಕೋಬೇಕು. ಯಾರು ಪ್ರೇಮ ಬೇಕು ಅಂತ ಹಪ್ಪಹಪ್ಪಿಸ್ತಾರೋ ಅಲ್ಲಿ ಪ್ರೇಮದ ಡ್ರೆಸ್ ಹಾಕ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ऐसे अपने स्वभाव संस्कारों को भी समय के अनुसार परिवर्तन कर सकते हो. ಈ ಥರ ನೀವು ಕೂಡ ಸ್ವಭಾವ ಸಂಸ್ಕಾರಗಳನ್ನು ಸಮಯಕ್ಕನುಸಾರವಾಗಿ ಪರಿವರ್ತನೆ ಮಾಡ್ತೀರಾ. कोई भी सख्त चीज़ मोल्ड नहीं हो सकती है, ಕಡೆ ಸಂಸ್ಕಾರ भी समय प्रमाण मोल्ड नहीं कर सकते. ಬಾಬಾ ಹೇಳ್ತಾರೆ, ಯಾವುದು ಕಡಿ ಸಂಸ್ಕಾರಗಳು
ಭಾಳ ದಿವಸದಿಂದ ಸಂಸ್ಕಾರಗಳಿರ್ತಾವಲ್ಲ, ಅಂಥ ಸಂಸ್ಕಾರಗಳು ಮೋಲ್ಡ್ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ. इसलिए ऐसे ही चीज ಸಂಸ್ಕಾರ हो कि जैसा समय वैसे बना सके. ನಿಮ್ಮ ಸಂಸ್ಕಾರಗಳು ಭಾಳ ಈಸಿ ಆಗಬೇಕು, ಸಮಯ ಹೆಂಗಿದೆಯೋ ಹಂಗೆ ಚೇಂಜ್ ಆಗಬೇಕು. यह प्रैक्टिस होनी चाहिए. ಇದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದೆ. संकल्प भी न आए कि मेरे भी संस्कार है, कोई स्वभाव है जो अनादि आदि संस्कार है वही स्वरूप में हो. ಬಾಬಾ ಹೇಳ್ತಾರೆ, ಹಿಂಗೆ ಅನ್ಬೇಡ್ರಿ, ನಂದು ಅದೇ ಸಂಸ್ಕಾರದ್ರಿ, ನನ್ನ ಸಿಟ್ಟಿನ ಸಂಸ್ಕಾರನ ಹಿಂಗೆ. ಅದ್ರ ಬಾಬಾ ಹೇಳ್ತಾರೆ, ಅನಾದಿ ಆದಿ ಸಂಸ್ಕಾರ ಏನದ ನೋಡ್ಕೊಡ್ರಿ ಅಂತಾರೆ ಬಾಬಾ. ಅನಾದಿ ಆದಿ ಸಂಸ್ಕಾರ ಏನದಾವು? ಅನಾದಿನಲ್ಲಿ ನನ್ನ ಶಾಂತ ಸ್ವರೂप, आदिನಲ್ಲಿ ನನ್ನ ಸುಖ ಸ್ವರೂप. संस्कारों का परिवर्तन अनादिकाल से है, अर्थात चक्र में आने से ही परिवर्तन में आते रहते हैं. ಸಂಸ್ಕಾರಗಳ ಪರಿವರ್ತನ ಅನಾದಿ ಕಾಲದಿಂದಲೂ ಇದೆ, ಅರ್ಥಾತ್ ಚಕ್ರ ತಿರ್ಗದ ಹಾಗೆ 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 ಸಂಸ್ಕಾರಗಳು ಏನಾಗ್ತಾ ಹೋಗ್ತಾವು, ಪರಿವರ್ತನ ಆಗ್ತಾವು. तो आत्मा में संस्कार परिवर्तन का ऑटोमेटिकली अभ्यास है. ಆತ್ಮನಲ್ಲಿ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಆಟೋಮೆಟಿಕ್ ಅಭ್ಯಾಸ ಇದ್ದೇ ಇದೆ. ಕಭಿ ಸತೋ ಪ್ರಧಾನ್, ಕಭಿ ಸತೋ ರಜೋ ವ ತಮೋ. ಸಂಸ್ಕಾರ ಸಮಯ ಪ್ರಮಾಣ ಬದಲ್ತೇ ಹಿ रहते हैं. ನಾವು ಯಾವಾಗಲೂ ಹೀಗೆ ಇಲ್ಲ, ನಾವು ಯಾವಾಗಲೂ ಏನಾಗಿದ್ದೀವಿ, ಬದಲ್ತಾ, ನಮ್ಮ ಸಂಸ್ಕಾರಗಳು ಬದಲಾಗ್ತಾನೆ ಹೋಗಿದ್ದಾವೆ. अब जबकि नॉलेजफुल हो, ಈಗಂತೂ ಜ್ಞಾನಪೂರ್ಣ ಆಗಿದ್ದೀರಾ. ऊंचे से ऊंची स्टेज पर पाठधारे बन पाठ बजा रहे हो. ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿನಲ್ಲಿ ಇದ್ದುಕೊಂಡು ಪಾಠಧಾರಿಯಾಗಿ ಪಾಠ ಮಾಡ್ತಾ ಇದ್ದೀರಾ. पावरफुल भी हो, ब्लिसफुल भी हो, सर्वशक्तिमान के वर्षे के अधिकारी भी हो, तो स्वभाव संस्कार को समय प्रमाण व सेवा प्रमाण, किसी के कल्याण के प्रति व स्वयं की उन्नति के प्रति परिवर्तन करना अति सहज अनुभव हो. ಅದಕ್ಕೆ ಬಾಬಾ ಹೇಳ್ತೀರಾ, ನಾಲೆಜ್ಫುಲ್ ಆಗಿದ್ದೀರಾ, ಬ್ಲಿಸ್ಫುಲ್ ಆಗಿದ್ದೀರಾ, ಸರ್ವಶಕ್ತಿವಾನ್ ಆಗಿದ್ದೀರಾ, ಸರ್ವಶಕ್ತಿವಾನ್ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ. ಮತ್ತು ಸ್ವಭಾವ ಸಂಸ್ಕಾರಗಳನ್ನು ಸಮಯ ಪ್ರಮಾಣವಾಗಿ ಸೇವಾ ಪ್ರಮಾಣದಲ್ಲಿ ಯಾವುದೇ ಕಲ್ಯಾಣ ಪ್ರತಿಯಾಗಿ ಸ್ವಯಂನ ಉನ್ನತಿ ಪ್ರತಿಯಾಗಿ ಪರಿವರ್ತನೆ ಮಾಡಿಕೊಳ್ಳೋದು ಏನಾಗಬೇಕು, ಸಹಜ ಅನುಭವ ಆಗಬೇಕು. ಯಹ ಹೈ ವಿಶೇಷ ಆತ್ಮಾओं का अंतिम विशेष पुरुषार्थ. ಇದಾಗಿದೆ ವಿಶೇಷ ಆತ್ಮಗಳ ಅಂತಿಮ ವಿಶೇಷ ಪುರುಷಾರ್ಥ. ಐಸೇ ಪುರುಷಾರ್ಥ ಕೆ ಅನುಭವಿ ಹೋ, ಇಂಥ ಪುರುಷಾರ್ಥದ ಅನುಭವಿ ಆಗಿದ್ದೀರಾ. ಐಸೇ ಸಂಪೂರ್ಣ ಗೋಲ್ಡ್ ಬನ್ ಗಯೇ ಹೋ, ಈ ಥರ ಸಂಪೂರ್ಣ ಬಂಗಾರ ಆಗಿದ್ದೀರಾ. इससे अपने नंबर को चेक कर सकते हो व अपने संगमयुगी भविष्य रिजल्ट को जान सकते हो. ಬಾಬಾ ಹೇಳ್ತಾರೆ, इससे ಇದರಿಂದ ತಮ್ಮ ನಂಬರ್ ಚೆಕ್ ಮಾಡ್ಕೊಳ್ಳಿ, ನಂಬರ್ ಎಲ್ಲಿದೆ, ಸಂಗಮಯುಗಿ ಭವಿಷ್ಯದ ರಿಸಲ್ಟು ಏನಾಗ್ತಿದೆ ಅಂತ ತಿಳ್ಕೊಬೋದು. ನಿಮಿತ್ತ ಬನಿ ಹುಯಿ ವಿಶೇಷ ಆತ್ಮಾಯೇ ಹೋನ, ನೀವೇನಾಗಿದ್ದೀರಾ, ನಿಮಿತ್ತ ಆತ್ಮಗಳಾಗಿದ್ದೀರಾ. तो इसकी परसेंटेज निकालो. स्वभाव संस्कार को अपने शस्त्र के स्वरूप में यूज़ कर सकते हो या यह मुश्किल है. ಬಾಬಾ ಹೇಳ್ತಾರೆ, ನಿಮ್ಮ ಸ್ವಭಾವ, ನಿಮ್ಮ ಸಂಸ್ಕಾರಗಳು ಏನಾಗಬೇಕು, ಶಸ್ತ್ರ ಸ್ವರೂಪ ಆಗಬೇಕು, ಆ ರೀತಿ ಉಪಯೋಗ ಮಾಡಬೇಕು. ಮುಷ್ಕಿಲ್ ಹೇ, ಕಷ್ಟ ಇದೆ ಏನು. ಇಸ್ ಬಾತ್ ಮೇ ಸಫಲತಾ ಕಿ ಕಿತನಿ ಪರ್ಸೆಂಟೇಜ್ ಹೈ, ಈ ಮಾತಿನಲ್ಲಿ ಸಫಲತೆ ಎಷ್ಟು ಪರ್ಸೆಂಟೇಜ್ ಇದೆ. दूरबाज खुशबाश वाला नहीं, किनारा करने वाला नहीं, संपर्क में आते हुए संबंध में रहते हुए स्वयं की अपना संपर्क संबंध बढ़ाते सफलता मूर्त बने, तब नंबर आगे ले सकते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಮನೆ ಮಠ ಅದೆಲ್ಲ ಬಿಟ್ಟು ಹೋಗೋದೆಲ್ಲ, ಕಿನಾರ ಮಾಡೋದೆಲ್ಲ, ಎಲ್ಲ ಇಲ್ಲೇ ಇದ್ದುಕೊಂಡೆ, ಸಂಬಂಧ ಸಂಪರ್ಕದಲ್ಲಿ ಇದ್ದುಕೊಂಡೇ ನೀವೇನು ಮಾಡಬೇಕಾಗ್ತದೆ, ಶ್ರೇಷ್ಠ ಆಗಬೇಕು, ಸಫಲತಾ ಮೂರ್ತ ಆಗಬೇಕು. ಆವಾಗ ನಿಮ್ಮ ನಂಬರು ಮುಂದೆ ಬರ್ತದೆ. ಬೇಹದ್ ಕೆ ಮಾಲಿಕ ಬೇಹದ್ ಸೆ ಸಂಬಂಧ ಚಾಹಿಯೇನಾ, ಬೇಹದ್ದಿನ ಮಾಲೀಕನ ಬೇಹದ್ದಿನಿಂದ ಸಂಬಂಧ ಬೇಕು. ವಹ ಕೈಸೆ ಹೋಗ, ಅದು ಹೇಗಾಗ್ತದೆ. ಚಾನ್ಸ್ ಮಿಲ್ತಾ ನಹಿ, ಲೇಕಿನ್ ಹರ್ ಕಾರ್ಯಕ್ಕೆ ಯೋಗ್ಯ ಸ್ವಯಂ ಕೆ ಯೋಗ್ಯತಾಯೇ ಸ್ವತಃ ಹಿ ನಿಮಿತ್ತ ಬನಾ ದೇತಿ ಹೈ. ಚಾನ್ಸ್ ಸಿಗಬೇಕು ಅಂತ ಇರುವುದಿಲ್ಲ, ಆದರೆ ಪ್ರತಿಯೊಂದು ಕಾರ್ಯದ ಯೋಗ್ಯ ಸ್ವಯಂ ಕಿ ಯೋಗ್ಯತಾಯೇ, ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವೇನಾಗ್ಬಿಡ್ತೀರಾ, ಸ್ವತಃ ನಿಮಿತ್ತ ಆಗಿಬಿಡ್ತೀರಾ. इस वर्ष में
ऐसी विशेषता दिखलाओ जैसे साकार बाप की विशेषता देखी. ಈ ವರ್ಷದಲ್ಲಿ ನೀವು ಇಂಥ ವಿಶೇಷತೆ ತೋರಿಸ್ಬೇಕು. ಸಾಕಾರ ತಂದೆ ವಿಶೇಷತೆಯನ್ನು ನೋಡಿದ್ದೀರಾ. ಹರೇಕೆ ದಿಲ್ ಸೆ ಯಹ ಆವಾಜ್ ನಿಕಲ್ತಾ ರಹಾ ಹಮಾರಾ ಬಾಬಾ. ಬ್ರಹ್ಮ ಬಾಬಾ ನೋಡಿದ ತಕ್ಷಣ ಏನು ಬರ್ತಿತ್ತು? ನಮ್ಮ ಬಾಬಾ ಅಂತ. ಚಾಹೆ पच्छड़माल हो फिर भी हमारा बाबा यह अनुभव कर आत्मा का रहा. ऐसे सर्व विशेष आत्माओं के प्रति जब तक सर्व आत्माओं द्वारा यह स्नेह का व अधिकार का अपनेपन की आवाज़ न निकले तब तक समझो कि विश्व के मालिकपन के तख्तनशी नहीं बन सकते. ಬಾಬಾ ಹೇಳ್ತಾರೆ, ಈ ಥರ ಎಲ್ಲ ವಿಶೇಷ ಆತ್ಮಗಳ ಪ್ರತಿ ಎಲ್ಲಿವರೆಗೂ ಸರ್ವ ಆತ್ಮಗಳ ಮುಖಾಂತರ ಸ್ನೇಹಕ್ಕೆ ಅಧಿಕಾರಿ ಆಗಬೇಕು. ಅಪನೇಪನ್ಕಿ ಆವಾಜ್ ನಿಕ್ಲೆ, ಅವ್ರಿಗೆ ಅನಿಸ್ಬೇಕು ನೀವು ಅವ್ರವರು ಅಂತ. ತಬ್ ತಕ್ ಸಮझो, ಅಲ್ಲಿ ತನಕ ತಿಳ್ಕೊಡ್ರಿ ಕಿ ವಿಶ್ವಕ್ಕೆ ಮಾಲೀಕ್ಪನ್ಗೆ ತಖ್ತ ನಶಿ ನಹಿ ಬನ್ ಸಕ್ತೆ. ವಿಶ್ವದ ಮಾಲೀಕಪಂದದ ಸಿಂಹಾಸನಧಾರಿ ಆಗಕ್ಕಾಗೋದಿಲ್ಲ. ऐसे सफलता की निशानी दिखाई दे, ಇಂಥ ಸಫಲತೆ ನಿಶಾನಿ ತೋರಿಸ್ಬೇಕು. हर एक अनुभव करे कि ये विशेष आत्माएं विश्व कल्याण के प्रति है. ಅವ್ರಿಗೆ ಅನಿಸ್ಬೇಕು ಇವರೊಂದು ವಿಶೇಷವಾಗಿದ್ದಾರೆ, ಇವರು ವಿಶ್ವ ಕಲ್ಯಾಣದ ಪ್ರತಿ ಇದ್ದಾರೆ. ಯಹ ಹೇ ಸಂಪೂರ್ಣತಾ ಕಿ ನಿಶಾನಿ, ಇದಾಗಿದೆ ಸಂಪೂರ್ಣತೆಯ ನಿಶಾನಿ. अच्छा अव्यक्त वाणी का साथ जब आप सभी सब्जेक्ट्स में संतुष्ट रहने का अनुभव करेंगे तभी अन्य आत्माएं भी संतुष्ट रहेंगी. ತಾವು ಎಲ್ಲ ವಿಷಯಗಳಲ್ಲಿ ಸಂತುಷ್ಟತೆಯ ಅನುಭವ ಮಾಡ್ತಿದ್ರೆ ಉಳಿದೆಲ್ಲ ಆತ್ಮಗಳು ತಮ್ಮಿಂದ ಸಂತುಷ್ಟ ಇರ್ತಾರೆ. अब संतुष्ट मणि का सर्टिफिकेट प्राप्त करो. ಈಗ ಎಲ್ಲರಿಂದ ನಾನೇನು ಮಾಡಬೇಕು? ಸಂತುಷ್ಟ ಮಣಿಯ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡ್ಕೋಬೇಕು. कोई भी सख्त चीज़ मोल्ड नहीं हो सकती है. ಯಾವುದು ಗಟ್ಟಿ ಇರ್ತದಲ್ಲ ಆ ವಸ್ತುನ ನಾವು ಬೇರೆ ಥರ ತಿರುಗಿಸ್ಲಿಕ್ಕೆ ಆಗೋಕ್ಕಾಗೋದಿಲ್ಲ. इसलिए संस्कार ऐसे ಈಸಿ हो कि जैसा समय वैसा समय को बना सके. ಅದಕ್ಕಾಗಿ ನಿಮ್ಮ ಸಂಸ್ಕಾರಗಳು ಏನಿರಬೇಕು? ಭಾಳ ಈಸಿಯಾಗಿರಬೇಕು. ಸಮಯ ಹೇಗೋ ಹಾಗೆ ಅವು ಏನಾಗಬೇಕು? ಚೇಂಜ್ ಆಗಬೇಕು. अच्छा, ಓಂ ಶಾಂತಿ.